ನಮಸ್ತೆ ಸ್ನೇಹಿತರೆ, ಸ್ಟೋರಿ ಹಂಟರ್ ಚಾನಲ್ಗೆ ಸ್ವಾಗತ. ಭಾರತೀಯ ಕ್ರಿಕೆಟ್ನಲ್ಲಿ ಅನೇಕ ದಿಗ್ಗಜರು ಮೈದಾನಕ್ಕೆ ಬಂದಿದ್ದಾರೆ. ಆದರೆ ತಮ್ಮ ಶಿಸ್ತಿನ ಆಟ, ಅಜೇಯ ಹೋರಾಟ ಮತ್ತು ನಿರಂತರ ಸಾಧನೆಗಳಿಂದ ವಿಶ್ವದ ಮಟ್ಟಿಗೆ ತಾರೆಗಳಾಗಿ ಹೊರಹೊಮ್ಮಿದವರಲ್ಲಿ ವಿರಾಟ್ ಕೊಹ್ಲಿಯೂ ಕೂಡ ತಮ್ಮ ಹೆಸರನ್ನು ಕಾಯ್ದಿರಿಸಿಕೊಂಡಿದ್ದಾರೆ. ರನ್ ಮಿಷಿನ್, ಚೇಸ್ ಮಾಸ್ಟರ್, ಕಿಂಗ್ ಕೊಹ್ಲಿ ಎಂಬ ಹೆಸರುಗಳನ್ನು ಗಳಿಸಿರುವ ವಿರಾಟ್ ಇಂದಿಗೂ ವಿಶ್ವ ಕ್ರಿಕೆಟ್ನ ಸಿಂಹಾಸನದಲ್ಲಿ ಕುಳಿತಿದ್ದಾರೆ. ನವೆಂಬರ್ 5, 1988ರಲ್ಲಿ ದೆಹಲಿಯ ಉತ್ತಮ್ ನಗರದಲ್ಲಿ ವಿರಾಟ್ ಕೊಹ್ಲಿ ಜನಿಸಿದರು. ತಂದೆ ಪ್ರೇಮ್ ಕೊಹ್ಲಿ ಕ್ರಿಮಿನಲ್ ಲಾಯರ್ ಆಗಿದ್ದರು. ತಾಯಿ ಸರೋಜ್ ಕೊಹ್ಲಿ ಗೃಹಿಣಿಯಾಗಿದ್ದರು. ಬಾಲ್ಯದಿಂದಲೇ ವಿರಾಟ್ ಕ್ರಿಕೆಟ್ನತ್ತ ಆಕರ್ಷಿತನಾಗಿದ್ದರು. ತಂದೆಯ ಪ್ರೋತ್ಸಾಹದಿಂದ ಅವರನ್ನು ವೆಸ್ಟ್ ದೆಹಲಿಯ ಕ್ರಿಕೆಟ್ ಅಕಾಡೆಮಿಗೆ ಸೇರಿಸಲಾಯಿತು. ಅಲ್ಲಿ ಕೋಚ್ ರಾಜ್ಕುಮಾರ್ ಶರ್ಮಾ ಅವರ ಮಾರ್ಗದರ್ಶನದಲ್ಲಿ ಕ್ರಿಕೆಟ್ ಕಲಿಯಲು ಆರಂಭಿಸಿದರು. 2006ರಲ್ಲಿ ಫಸ್ಟ್ ಕ್ಲಾಸ್ ಕ್ರಿಕೆಟ್ಗೆ ಪ್ರವೇಶ ಪಡೆದ ವಿರಾಟ್ ಅವರು ಕೇವಲ 18ನೇ ವಯಸ್ಸಿನಲ್ಲಿ ತನ್ನ ಪ್ರತಿಭೆಯನ್ನು ಮೆರೆದರು. ಆದರೆ ಅದೇ ಸಮಯದಲ್ಲಿ ತಂದೆ ನಿಧನರಾದರು. ಆ ದುಃಖದ ನಡುವೆಯೂ ಮರುದಿನ ಬೆಳಗ್ಗೆ ತಂಡದ ಪರವಾಗಿ ಕ್ರಿಕೆಟ್ ಅಂಗಣಕ್ಕೆ ಇಳಿದು ವಿರಾಟ್ ತನ್ನ ಕಠಿಣ ಸಂಕಲ್ಪವನ್ನು ಸಾಬೀತುಪಡಿಸಿದರು. 2008ರಲ್ಲಿ ಮಲೇಷಿಯಾದಲ್ಲಿ ನಡೆದ ಅಂಡರ್-19 ವಿಶ್ವಕಪ್ನಲ್ಲಿ ಭಾರತ ತಂಡಕ್ಕೆ ನಾಯಕತ್ವ ವಹಿಸಿಕೊಂಡ ವಿರಾಟ್ ತನ್ನ ನಾಯಕತ್ವದಲ್ಲಿ ತಂಡವನ್ನು ಗೆಲ್ಲಿಸಿದರು. ವಿರಾಟ್ ಅವರ ಈ ಯಶಸ್ಸಿನಿಂದ ಅವರ ಜೀವನದ ದಿಕ್ಕು ಬದಲಾಯಿತು. ಇದೇ ವರ್ಷ ವಿರಾಟ್ ಭಾರತೀಯ ರಾಷ್ಟ್ರೀಯ ತಂಡದಲ್ಲಿ ಸ್ಥಾನ ಪಡೆದರು. 2008ರಲ್ಲಿ ಶ್ರೀಲಂಕಾ ವಿರುದ್ಧ ಏಕದಿನ ಕ್ರಿಕೆಟ್ನಲ್ಲಿ ಮೊದಲ ಬಾರಿಗೆ ಆಡಿದ ವಿರಾಟ್ ನಂತರ ನಿಧಾನವಾಗಿ ತಂಡದಲ್ಲಿ ತನ್ನ ಸ್ಥಾನವನ್ನು ಭದ್ರಪಡಿಸಿಕೊಂಡರು. 2011ರ ವಿಶ್ವಕಪ್ ಜಯದಲ್ಲಿ ಅವರು ಮುಖ್ಯ ಪಾತ್ರವನ್ನು ವಹಿಸಿದರು. ಗೌತಮ್ ಗಂಭೀರ್ ಜೊತೆ ನೀಡಿದ ಮಹತ್ವದ ಪಾಲುದಾರಿಕೆ ಭಾರತ ವಿಶ್ವಕಪ್ ಪಡೆಯಲು ನೆರವಾಯಿತು. 2012ರಿಂದ 2016ರವರೆಗೆ ವಿರಾಟ್ ತನ್ನ ಬ್ಯಾಟಿಂಗ್ನಿಂದ ಜಗತ್ತನ್ನು ಅಚ್ಚರಿಗೊಳಿಸಿದರು. ಗುರಿ ಹಿಂಬಾಲಿಸುವುದರಲ್ಲಿ ಅವರ ಆಟ ಅದ್ಭುತವಾಗಿತ್ತು. ಅದಕ್ಕಾಗಿ ಅಭಿಮಾನಿಗಳು ಅವರನ್ನು ಚೇಸ್ ಮಾಸ್ಟರ್ ಎಂದು ಕರೆಯಲು ಶುರು ಮಾಡಿದರು. 2014ರಲ್ಲಿ ಮಹೇಂದ್ರ ಸಿಂಗ್ ಧೋನಿ ಅವರು ಟೆಸ್ಟ್ ಕ್ರಿಕೆಟ್ನಿಂದ ನಿವೃತ್ತಿ ಪಡೆದ ಬಳಿಕ ವಿರಾಟ್ ನಾಯಕತ್ವ ವಹಿಸಿಕೊಂಡರು. ನಂತರ ಏಕದಿನ ಮತ್ತು T20ಯಲ್ಲೂ ನಾಯಕರಾದರು. ವಿರಾಟ್ ನಾಯಕತ್ವದಲ್ಲಿ ಭಾರತವು 2018-19ರಲ್ಲಿ ಆಸ್ಟ್ರೇಲಿಯಾದಲ್ಲಿ ನಡೆದ ಟೆಸ್ಟ್ ಸರಣಿಯನ್ನು ಗೆದ್ದಿತ್ತು. ಇಂಗ್ಲೆಂಡ್ ಮತ್ತು ದಕ್ಷಿಣ ಆಫ್ರಿಕಾ ವಿರುದ್ಧ ತೀವ್ರ ಹೋರಾಟ ನೀಡಿತ್ತು. ವಿರಾಟ್ ತಮ್ಮ ಜೀವನದಲ್ಲಿ ಫಿಟ್ನೆಸ್ ಕ್ರಾಂತಿಯನ್ನು ಕೂಡ ಅಳವಡಿಸಿಕೊಂಡರು. ವಿರಾಟ್ ನಾಯಕನಾಗಿ ಭಾರತದ ಕ್ರಿಕೆಟ್ಗೆ ಆಕ್ರಮಣಕಾರಿ ಮನೋಭಾವ, ಶಿಸ್ತು ಮತ್ತು ಗೆಲುವಿನ ಬಯಕೆಯನ್ನು ತಂದುಕೊಟ್ಟರು. 2008ರಲ್ಲಿ ಆರಂಭವಾದ IPLನಲ್ಲಿ ವಿರಾಟ್ ಕೊಹ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು RCB ಪರವಾಗಿ ಆಡಲು ಆಯ್ಕೆಯಾದರು. ಇಂದಿಗೂ ಆ ಫ್ರಾಂಚೈಸಿಯ ಜೊತೆಗೆ ನಿಷ್ಠೆಯಿಂದ ಉಳಿದಿರುವ ಕೆಲವು ಆಟಗಾರರಲ್ಲಿ ವಿರಾಟ್ ಕೊಹ್ಲಿ ಪ್ರಮುಖರು. RCBಯ ಪರವಾಗಿ ಅನೇಕ ಹಂತಗಳಲ್ಲಿ ವಿರಾಟ್ ಕೊಹ್ಲಿ ಅವರು ನಾಯಕತ್ವವನ್ನು ವಹಿಸಿಕೊಂಡರು. 2016ರಲ್ಲಿ ಅವರ ನಾಯಕತ್ವದಲ್ಲಿ RCB ಫೈನಲ್ ತಲುಪಿತ್ತು. ಆ ಸೀಸನ್ನಲ್ಲಿ ವಿರಾಟ್ 973 ರನ್ಗಳನ್ನು ಗಳಿಸಿದರು. ಒಂದು ಸೀಸನ್ನಲ್ಲೇ ಅತಿ ಹೆಚ್ಚು ರನ್ ದಾಖಲಿಸಿದ ಆಟಗಾರರಾಗಿದ್ದರು. ಕ್ರಿಸ್ ಗೇಲ್, AB ಡಿವಿಲಿಯರ್ಸ್, ಮ್ಯಾಕ್ಸ್ವೆಲ್ ಮುಂತಾದ ಆಟಗಾರರೊಂದಿಗೆ IPLನಲ್ಲಿ ಕಂಗೊಳಿಸಿ IPLಗೆ ಒಂದು ಮೆರುಗು ತಂದರು. 2025ರ IPLನಲ್ಲಿ 18 ವರ್ಷಗಳ ತಪಸ್ಸಿನ ಬಳಿಕ IPL ಗೆದ್ದ RCB ತನ್ನ ಚೊಚ್ಚಲ ಕಪ್ ಅನ್ನು ಎತ್ತಿ ಹಿಡಿದಿತ್ತು. ಈ ಸಲ ಕಪ್ ನಮ್ದು ಎಂಬ ಘೋಷಣೆಯನ್ನು ಮೊಳಗಿಸಿದರು. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು 18 ವರ್ಷಗಳ ಕಾಯುವಿಕೆಯ ನಂತರ IPL ಟ್ರೋಫಿಯನ್ನು ಗೆದ್ದಿದೆ. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಡೆದ ಫೈನಲ್ಸ್ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ತಂಡವನ್ನು ಸೋಲಿಸಿ ಚೊಚ್ಚಲ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದೆ. ರಜತ್ ಪಟಿದಾರ್ ನಾಯಕತ್ವದಲ್ಲಿ ವಿರಾಟ್ ಕೊಹ್ಲಿಯ ಸಾಥ್ನೊಂದಿಗೆ ಕಪ್ ಗೆಲ್ಲಲು ಸಾಧ್ಯವಾಯಿತು. 2025ರ ಫೈನಲ್ಸ್ನಲ್ಲಿ ಪಂಜಾಬ್ ಕಿಂಗ್ಸ್ ವಿರುದ್ಧ ಆಡಿದ RCBಯು 9 ವಿಕೆಟ್ನ ನಷ್ಟಕ್ಕೆ 190 ರನ್ಗಳನ್ನು ಗಳಿಸಿತು. ವಿರಾಟ್ ಕೊಹ್ಲಿ ಈ ಪಂದ್ಯದಲ್ಲಿ 43 ರನ್ಗಳನ್ನು ಗಳಿಸಿ ತಂಡಕ್ಕೆ ಸ್ಥಿರತೆಯನ್ನು ನೀಡಿದರು. ಚೇಸಿಂಗ್ ಆರಂಭಿಸಿದ ಪಂಜಾಬ್ ಕಿಂಗ್ಸ್ 7 ವಿಕೆಟ್ ನಷ್ಟಕ್ಕೆ 184 ರನ್ಗಳನ್ನು ಗಳಿಸಿದರು. RCBಯು 6 ರನ್ಗಳ ಅಂತರದಲ್ಲಿ ಗೆಲುವು ಸಾಧಿಸಿತು. ಈ ಗೆಲುವಿನಿಂದ RCBಯು ಮೈದಾನದಲ್ಲಿ 18 ವರ್ಷಗಳ ನಂತರ ಮೊದಲ IPL ಟ್ರೋಫಿಯನ್ನು ಪಡೆದರು. ಈ ಟ್ರೋಫಿಯ ಬಗ್ಗೆ ವಿರಾಟ್ ಕೊಹ್ಲಿಯವರು ಭಾವುಕರಾಗಿದ್ದರು.
ವಿರಾಟ್ ಕೊಹ್ಲಿ 2017ರಲ್ಲಿ ಬಾಲಿವುಡ್ ನಟಿ ಅನುಷ್ಕಾ ಶರ್ಮಾ ಅವರನ್ನು ವಿವಾಹವಾದರು. 2021ರಲ್ಲಿ ಇವರಿಗೆ ಪುತ್ರಿ ಜನಿಸಿದಳು. ಅವರಿಗೆ ವಾಮಿಕಾ ಎಂದು ಹೆಸರಿಟ್ಟಿದ್ದಾರೆ. 2024ರಲ್ಲಿ ಇವರಿಗೆ ಎರಡನೆಯದಾಗಿ ಗಂಡು ಮಗು ಜನಿಸಿತು. ಆ ಮಗುವಿಗೆ ಅಕಾಯ್ ಎಂದು ಹೆಸರಿಟ್ಟಿದ್ದಾರೆ. ವಿರಾಟ್ ಕೊಹ್ಲಿ ಅವರ ಸಾಧನೆಗಳು ಮತ್ತು ದಾಖಲೆಗಳೆಂದರೆ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ 70ಕ್ಕೂ ಹೆಚ್ಚು ಶತಕಗಳು, ಏಕದಿನ ಪಂದ್ಯದಲ್ಲಿ 13,000ಕ್ಕೂ ಹೆಚ್ಚು ರನ್ಗಳನ್ನು ಅತಿ ವೇಗದಲ್ಲಿ ಸಾಧಿಸಿದ್ದಾರೆ. ವಿಶ್ವದಾದ್ಯಂತ ಚೇಸ್ ಮಾಸ್ಟರ್ ಎಂಬ ಖ್ಯಾತಿಯನ್ನು ಹೊಂದಿದ್ದಾರೆ. ಅನೇಕ ಬಾರಿ ಐಸಿಸಿ ಪ್ಲೇಯರ್ ಆಫ್ ದಿ ಇಯರ್, ಪ್ಲೇಯರ್ ಆಫ್ ದಿ ಡೆಕೆಡ್ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಐಪಿಎಲ್ನಲ್ಲಿ 7,000ಕ್ಕೂ ಹೆಚ್ಚು ರನ್ಗಳನ್ನು ಗಳಿಸಿದ್ದಾರೆ. ವಿರಾಟ್ ಕೊಹ್ಲಿ ಅವರು ತಮ್ಮ ಜೀವನ ಶೈಲಿಯಿಂದ ಶಿಸ್ತಿನ ಮಾದರಿಯಾಗಿದ್ದಾರೆ. ಶಾಕಾಹಾರಿ ಜೀವನ ಶೈಲಿ, ದಿನನಿತ್ಯ ವ್ಯಾಯಾಮ, ಜಿಮ್ ಮತ್ತು ಯೋಗ ಇವೆಲ್ಲವೂ ಅವರ ಜೀವನದ ಭಾಗವಾಗಿದೆ. ಭಾರತೀಯ ತಂಡದ ಪ್ರತಿಯೊಬ್ಬ ಆಟಗಾರರು ಫಿಟ್ನೆಸ್ಗೆ ಹೆಚ್ಚು ಒತ್ತು ನೀಡಲು ಕಾರಣವಾದ ವ್ಯಕ್ತಿ ವಿರಾಟ್ ಕೊಹ್ಲಿ. ವಿರಾಟ್ ಕೊಹ್ಲಿ ಅವರು ಸಾಮಾಜಿಕ ಸೇವೆಗಳಲ್ಲೂ ಹಿಂದೆ ಬಿದ್ದಿಲ್ಲ. ವಿರಾಟ್ ಕೊಹ್ಲಿ ಫೌಂಡೇಶನ್ ಮೂಲಕ ಬಡ ಮಕ್ಕಳಿಗೆ ಶಿಕ್ಷಣ, ಆರೋಗ್ಯ ಮತ್ತು ಕ್ರೀಡೆಯ ಸೌಲಭ್ಯಗಳನ್ನು ಒದಗಿಸುತ್ತಿದ್ದಾರೆ. ಪ್ರತಿಭೆಗಳನ್ನು ಹುಡುಕಿ ಹೊರತರುವ ಕೆಲಸವನ್ನು ಮಾಡುತ್ತಿದ್ದಾರೆ. ಎರಡ್ 2023ರ ವಿಶ್ವಕಪ್ನಲ್ಲಿ ವಿರಾಟ್ ಕೊಹ್ಲಿ ಅವರು ಅಧಿಕ ರನ್ ಗಳಿಸಿ ಟೂರ್ನಮೆಂಟ್ ಪ್ಲೇಯರ್ ಆಗಿ ಗುರುತಿಸಲ್ಪಟ್ಟರು. ಐಪಿಎಲ್ನಲ್ಲೂ ಶ್ರೇಷ್ಠ ಪ್ರದರ್ಶನ ನೀಡಿದ್ದಾರೆ. 2024ರ T20 ವರ್ಲ್ಡ್ ಕಪ್ನ ನಂತರ T20 ಇಂಟರ್ನ್ಯಾಷನಲ್ಗೆ ವಿದಾಯ ಹೇಳಿದರು. ಮೇ 2025ರಲ್ಲಿ ವಿರಾಟ್ ಕೊಹ್ಲಿ ಅವರು ಟೆಸ್ಟ್ ಫಾರ್ಮೆಟ್ಗೂ ಕೂಡ ವಿದಾಯ ಹೇಳಿದ್ದಾರೆ. ODI ಒನ್ ಡೇ ಇಂಟರ್ನ್ಯಾಷನಲ್ನಲ್ಲಿ ವಿರಾಟ್ ಕೊಹ್ಲಿ ಅವರು ಇನ್ನೂ ಮುಂದುವರಿಯುತ್ತಿದ್ದಾರೆ. ಸಾವಿರದ 1988ರಲ್ಲಿ ದೆಹಲಿಯಲ್ಲಿ ಜನಿಸಿದ ಒಬ್ಬ ಬಾಲಕನು ಕ್ರಿಕೆಟ್ ಕನಸನ್ನು ಕಂಡು 2008ರಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಪ್ರವೇಶ ಪಡೆದು ಇಂದು ವಿರಾಟ್ ಕೊಹ್ಲಿ ಅವರು ವಿಶ್ವ ಕ್ರಿಕೆಟ್ನ ಚಕ್ರವರ್ತಿಯಾಗಿದ್ದಾರೆ. ವಿರಾಟ್ ಕೊಹ್ಲಿ ಅವರ ಜೀವನದ ಒಂದೊಂದು ಹಂತವೂ ಒಂದೊಂದು ಇತಿಹಾಸ. ಅವರ ಇತಿಹಾಸದ ಕೆಲವೊಂದು ನೋಟಗಳನ್ನು ನಾವು ಈ ವಿಡಿಯೋದಲ್ಲಿ ನೋಡಿದ್ದೇವೆ. ಅವರ ಸಾಧನೆಗಳ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆಯೇ. ಅವರ ಸಾಧನೆ ಮತ್ತು ಜೀವನದ ವಿಷಯಗಳನ್ನು ಮುಂದೆ ಯಾವಾಗಲಾದರೂ ಚರ್ಚಿಸೋಣ. ಇದು ವಿರಾಟ್ ಕೊಹ್ಲಿ ಅವರು ಕ್ರಿಕೆಟ್ ಲೋಕಕ್ಕೆ ಬಂದ ಹಾದಿಯ ಒಂದು ಇಣುಕು ನೋಟವಾಗಿತ್ತು. ಸ್ನೇಹಿತರೆ, ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ಇದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಅತಿ ಹೆಚ್ಚು ಜನರಿಗೆ ಶೇರ್ ಮಾಡಿ ಎಂದು ಕೇಳಿಕೊಳ್ಳುತ್ತಾ ನಮ್ಮ ಈ ವಿಡಿಯೋವನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ. ಧನ್ಯವಾದಗಳು.